ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಸುಮಾರು ಜನ ಹೇಳ್ತಾ ಇದ್ರಿ ಕಸ್ಟಮರ್ ಸರ್ವಿಸ್ ರಿಲೇಟೆಡ್ ಏನಾದರೂ ಬಂದರೆ ಹೇಳಿ ಅಂತ ಹೇಳ್ತಾರೆ, ಯಾಕಂದರೆ ಈಸಿ ಜಾಬ್ ಇರುತ್ತೆ. ಸೊ ಇವಾಗ ಕಸ್ಟಮರ್ ಸರ್ವಿಸ್ದು ಮೇನ್ ರಿಲೇಟೆಡ್ ಇರುವಂಥದ್ದು ಒಂದು ಪ್ರೊಫೈಲ್ ಬಂದಿದೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಪ್ರೊಫೈಲ್ಗೆ ಕಂಪನಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದೆ. ಕಂಪನಿಗೆ ನಿಮ್ಮ ಪ್ರೊಫೈಲ್ ಇಷ್ಟ ಆಗಬೇಕು ಮೇನ್ ಮುಖ್ಯವಾಗಿ. ಆ್ಯಂಡ್ ಇಷ್ಟ ಆದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಪ್ಲೈ ಮಾಡಿದ್ಮೇಲೆ ಒಂದು 10ರಿಂದ 15 ದಿನ ಆದರೂ ಹೋಗುತ್ತೆ ಪ್ರತಿಯೊಂದು ಕಂಪನಿಯಲ್ಲಿ. ಸ್ವಲ್ಪ ವೇಟ್ ಮಾಡಿ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಮೇನ್ ಮುಖ್ಯವಾಗಿ ನಾನು ಹೇಳ್ತಾರಂಥ ಜಾಬ್ ಪ್ರೊಫೈಲ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆನಾ? ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬ್ ಪ್ರೊಫೈಲ್ ಡೀಟೇಲ್ಸ್ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಫಸ್ಟಿಗೆ ನೀವು ಕೆಲಸ ಮಾಡ್ಬೋದು ಅಂತ ಅನಿಸಿದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಇದಕ್ಕೆ ಸಂಪರ್ಕ ಏನೇ ಡೌಟ್ ಇದೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಜಾಬ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇರ್ಬೋದು, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮು, ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಸೊ ಇಲ್ಲಿ ಫ್ರೆಷರ್ಗೂ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲಿ ಫೀಸ್ ತೊಗೋತಾ ಇಲ್ಲ ಅವರು. ಜಸ್ಟ್ ನಿಮ್ಮ ಪ್ರೊಫೈಲ್ ಅವ್ರಿಗೆ ಇಷ್ಟ ಆಗಬೇಕು, ಅವ್ರು ನಿಮ್ಮನ್ನ ತೊಗೋತಾರೆ. ಆ್ಯಂಡ್ ಇದು ರಿಮೋಟ್ ಜಾಬ್ ಆ್ಯಕ್ಚುಲಿ. ಸೊ ರಿಮೋಟ್ ಅಂದರೆ ಮನೆಯಿಂದೇ ಮಾಡುವಂಥ ಕೆಲಸ ಆಗಿರುತ್ತೆ. ಡೆಲ್ಲಿ NCRಗೆ ನೀವು ರಿಪೋರ್ಟಿಂಗ್ ಮಾಡ್ಕೋತೀರಿ. ಓಕೆ, ಹೆಡ್ ಆಫೀಸ್ ಎಲ್ಲಿರುತ್ತೆ? ಡೆಲ್ಲಿ. ಓಕೆ, ಡೆಲ್ಲಿಯಲ್ಲಿರುತ್ತೆ. ಡೆಲ್ಲಿ NCR ಅಂದರೆ ಡೆಲ್ಲಿ ನೋಯ್ಡಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇವಾಗ ಸುಮಾರು ಜನ ಇವಾಗ ಅಪ್ಲೈ ಮಾಡ್ತಾ ಇದ್ದಾರೆ. ಇದನ್ನು ನೋಡ್ಕೊಳ್ಳಿ. ಫಸ್ಟಿಗೆ ನಿಮಗೆ ಓಕೆ ಅನಿಸಿದ್ರೆ ಅಪ್ಲೈ ಮಾಡಿ. ಇಲ್ಲಿ ನೋಡ್ತಾ ಇರೋದು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಓನ್ ಸಿಸ್ಟಮ್ ವಿತ್ ಬಿಲೋ ಸ್ಪೆಸಿಫಿಕೇಶನ್ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಅಂತಂದರೆ ಕೋರ್ i3 7th Gen ಆರ್ ಅಬೌವ್ 8 GB ರ್ಯಾಮ್ ಇದ್ದವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕಿಲ್ಲಿ. ಮತ್ತು ಕ್ಯಾಮ್ರಾ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ ಕಂಪನಿಯವರು. ಮತ್ತು ಮಿನಿಮಮ್ 50 Mbps ಇರಬೇಕಂತ ಹೇಳಿದ್ದಾರೆ. ಮತ್ತು ಹೆಡ್ಸೆಟ್ ವಿತ್ ಮೈಕ್ ಇರಬೇಕು ಸ್ನೇಹಿತರೆ. ಓಕೆ, ಸೊ ಹೆಡ್ಸೆಟ್ ಮತ್ತು ಮೈಕ್ ಇರಬೇಕು. ನಾಯ್ಸ್ ಕ್ಯಾನ್ಸಲೇಷನ್ ಇರಬೇಕು ಮೇನ್ ಮುಖ್ಯವಾಗಿ. ಸಪೋಸ್ ಯಾರಾದರೂ ಹೊಸದಾಗಿ ಖರೀದಿ ಮಾಡ್ತಾ ಇದ್ದರೆ ಸೊ ಇಲ್ಲಿ ಕಂಪ್ಲೀಟ್ಲಿ USB ಹೆಡ್ಸೆಟ್ ಏನಿರುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ರಿಲೇಟೆಡ್ ಇರುವಂಥದ್ದನ್ನೇ ತೊಗೊಳ್ಳಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಇನ್ವರ್ಟರ್ ಅಥವಾ UPS ಮ್ಯಾಂಡೇಟ್ರಿ, ಅಂದರೆ ಈಗ ಕರೆಂಟ್ ಹೋದರೆ ಸೊ ನೀವು ಇಲ್ಲಿ ವರ್ಕ್ ಮಾಡೋ ಹಾಗಿರಬೇಕು. ಆ ರೀತಿ ಮೇನ್ ಇರಬೇಕಂತ ಹೇಳಿದ್ದಾರೆ. ಜಾಬ್ ರೋಲ್ ಬಗ್ಗೆ ಸ್ವಲ್ಪ ನೋಡೋಣ, ಜಾಬ್ ರೋಲ್ ಏನಿದೆ ಅಂತ ಹೇಳಿ. ರೋಲ್ ಬಗ್ಗೆ ಹೇಳಿದ್ರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರಿಲೇಟೆಡ್ ಇವ್ರು ತೊಗೋತಾ ಇದ್ದಾರೆ. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದ ಮಾಡುವಂಥ ಕೆಲಸ ಇದು. ಬ್ಲೆಂಡೆಡ್ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸಾಲ್ವಿಂಗ್ ಟೆಕ್ನಿಕಲ್ ಕ್ವೈರೀಸ್ ರಿಲೇಟೆಡ್ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಿ. ವರ್ಕ್ ಬಗ್ಗೆ ಶೆಡ್ಯೂಲ್ಸ್ ಬಗ್ಗೆ ಹೇಳೋದಾದರೆ ವಾರದಲ್ಲಿ 6 ದಿನ ನೀವು ಕೆಲಸ ಮಾಡ್ತೀರಿ. ನೈಟ್ ಶಿಫ್ಟ್ ಇರುತ್ತೆ ಮತ್ತು 1 ದಿನ ನಿಮ್ಮದು ವೀಕ್ ಆಫ್ ಇರುತ್ತೆ. ರೋಟೇಷ್ನಲ್ ಇರುತ್ತೆ. ರೋಟೇಷ್ನಲ್ ಅಂದರೆ ಇವಾಗ ಗುರುವಾರ ಈ ವೀಕಲ್ಲಿ ನೀವು ತೊಗೊಂಡ್ರೆ ನೆಕ್ಸ್ಟ್ ನೀವು ಮಂಗಳವಾರ ತೊಗೋಬೇಕಾಗುತ್ತೆ. ಆ ರೀತಿ ರೋಟೇಷ್ನಲ್ ಶಿಫ್ಟ್ ಇರುತ್ತೆ. ಆ್ಯಂಡ್ ವಾರದಲ್ಲಿ 6 ದಿನ ನಿಮ್ಮದು ಕೆಲಸ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಕ್ಯಾಜುವಲ್ ಲೀವ್ಸ್ಗಳು ಕೂಡ ನಿಮಗೆ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ 3 ಮಂತ್ಸ್ ಏನಿರುತ್ತೆ ನಿಮಗೆ ರಜೆಯನ್ನು ಕ್ಯಾಜುವಲ್ ಲೀವ್ಸ್ ನೀಡಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಿಮ್ಗೆ ಓಕೆ ಅನಿಸಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಿ. ನಾನು ಬಂದಿರೋ ಅಪ್ಡೇಟ್ಗಳನ್ನ ತಿಳಿಸಿರ್ತೀನಿ ಅಷ್ಟೇ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಸೊ ಮೇನು ಮಾತನಾಡುವಂಥ ಶೈಲಿ ತುಂಬ ಚೆನ್ನಾಗಿರಬೇಕು. ಶುಡ್ ಹ್ಯಾವ್ ಅ ಕಂಪ್ಲೀಟ್ ಇದು ಟೈಪಿಂಗ್ ಸ್ಪೀಡ್ ಹೇಳ್ತಾ ಇದ್ದಾರೆ 30 WPM ವಿತ್ 90% ಅಕ್ಯುರೆಸಿ ಕೇಳಿದ್ದಾರೆ ಅವರು. ಸೊ ಟೈಪಿಂಗ್ ಸ್ಪೀಡ್ ಏನಿರುತ್ತೆ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಇಲ್ಲಿ ನಿಮಗೆ ಸಂಬಳದ ಬಗ್ಗೆ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು 16ರಿಂದ 20 ಅಂತ ಹೇಳಿದ್ದಾರೆ ಅವರು. ಮತ್ತು ಡೇಟ್ ಆಫ್ ಜಾಯ್ನಿಂಗು ಇಮ್ಮಿಡಿಯೇಟ್ಲಿ. ಇವಾಗ ಯಾರಾದರೂ ತಕ್ಷಣ ನಮಗೆ ಜಾಬ್ ಬೇಕಂತ ಅನ್ನೋರು ಇದ್ದರೆ ಅಥವಾ ನೀವು ಅಪ್ಲೈ ಮಾಡಿದ್ರೆ ಮಾಡಿ, ಇಲ್ಲಾಂದರೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ನೀವು ಈ ವಿಡಿಯೋ ಶೇರ್ ಮಾಡಿ ಅಪ್ಲೈ ಮಾಡಿಸಿ. ಆ್ಯಂಡ್ ಇಲ್ಲಿ ಪ್ರಿಫರ್ಡ್ ಕ್ಯಾಂಡಿಡೇಟ್ಸ್ ಹೇಳಿರೋಂಥದ್ದು ಮೇನ್ ಅಂತಂದರೆ ಶುಡ್ ಹ್ಯಾವ್ ಎಕ್ಸಲೆಂಟ್ ಇಂಗ್ಲೀಷ್ ಹಿಂದಿ ಕಮ್ಯುನಿಕೇಷನ್, ಅಂದರೆ ಇಂಗ್ಲೀಷು ಹಿಂದಿ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಮಾತನಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಇದಲ್ಲೂ ಕೂಡ ಪ್ರಿಫರ್ಡ್ ಕ್ಯಾಂಡಿಡೇಟ್ಸ್ ಬಗ್ಗೆ ಹೇಳ್ತಿದ್ರೆ ICSE CBSE ಬೋರ್ಡು BA BBA ಓಕೆ, ಸೊ BBM ಸೊ ಈ ರೀತಿ ಆದವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಫ್ರೆಷರ್ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅದು ಎಕ್ಸ್ಪೀರಿಯನ್ಸ್ ಅಂದರೆ ಮಿನಿಮಮ್ಮು 6 ತಿಂಗಳಾದರೂ ಎಲ್ಲಾದರೂ ವರ್ಕ್ ಮಾಡಿರಬೇಕು. ಸೊ ಅಂಥವ್ರು ಅಪ್ಲೈ ಮಾಡ್ಬೋದು. ಮತ್ತು ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಪದೇ ಪದೇ ಹೇಳ್ತಾ ಇದ್ದೀನಿ. UG ಅಥವಾ ಗ್ರ್ಯಾಜುಯೇಟ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ PUC ಆಗಿದೆ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಂಟರ್ವ್ಯೂ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ ಫಸ್ಟಿಗೆ ನಿಮ್ದು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ನಿಮ್ದು ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಕಂಪ್ನಿ ನಿಮಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಅದಾದ ನಂತರ ಇಲ್ಲಿ HR ಇಂಟರ್ವ್ಯೂ ಇರುತ್ತೆ. ನಿಮಗೆ ಅವರು ಮೆಸೇಜ್ ಮಾಡ್ತಾರೆ ಅಥವಾ ಮೇಲ್ ಮೂಲಕ ಇಂಟಿಮೇಷನ್ ಕೊಡ್ತಾರೆ ಅವರು.
ಸೊ ಇಲ್ಲಿ ಮೇನ್ ಇಂಟರ್ವ್ಯೂ ರೌಂಡ್ಸ್ಗಳನ್ನ ನೋಡೋಣ. ಮೇನ್ ಅಂತಂದರೆ ನೀವೆಲ್ಲ ಅಪ್ಲೈ ಮಾಡಿದ್ಮೇಲೆ ಶಾರ್ಟ್ ಲಿಸ್ಟ್ ಆದಮೇಲೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲ್ ಮೂಲಕ. ನಂತರ ಅವರು ಒಂದು HR ಇಂಟರ್ವ್ಯೂ ಇಡ್ತಾ ಇದ್ದಾರೆ. HR ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡಿ ನಂತರ ಒಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ಇಡ್ತೀವಿ ಅಂತ ಹೇಳಿದ್ದಾರೆ. ಅಸೆಸ್ಮೆಂಟ್ ಟೆಸ್ಟಲ್ಲಿ ನಾರ್ಮಲಿ ಇದೇ ಪ್ರೊಫೈಲ್ ರಿಲೇಟೆಡೇ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ನಂತರ ಒಂದು ಆಪರೇಷನ್ ರೌಂಡ್ ಅಂತ ತಗೋತಾ ಇದ್ದಾರೆ, 3rd ರೌಂಡ್ ಇದು. ನಂತರ ಒಂದು ಮತ್ತೆ ಅಸೆಸ್ಮೆಂಟ್ ತೊಗೋತಾರೆ. ನಂತರ ಅವ್ರು ಏನು ಮಾಡ್ತಾರೆ, ನಿಮ್ಮದು ಕನ್ಫರ್ಮ್ ಮಾಡ್ತಾರೆ ಸೊ ಜಾಬ್ ಬಗ್ಗೆ. ಓಕೆನಾ. ಸರ್ ಅದ್ರ ಇಂಟ್ರೆಸ್ಟ್ ಇದೆ ಅಂತಂದರೆ ಅಂಥ ಕ್ಯಾಂಡಿಡೇಟ್ ಮಾಡ್ಕೊ CV ಏನಿರುತ್ತೆ ನೋಡಿ ಅದನ್ನು ನೀವು ಇವರಿಗೆ ಕಳಿಸ್ಬೋದು ಒಂದೇದು. ಇಲ್ಲ ಅಂತಂದರೆ ನೇರವಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿಂದ ರಿಜಿಸ್ಟರ್ ಟು ಅಪ್ಲೈ ಅಥವಾ ಲಾಗಿನ್ ಟು ಅಪ್ಲೈ. ಅಂದರೆ ರಿಜಿಸ್ಟರ್ ಟು ಅಪ್ಲೈ ಅಂದರೆ ನೀವು ಇಲ್ಲಿ ಫಸ್ಟ್ ಟೈಮ್ ಅಪ್ಲೈ ಮಾಡೋರು. ಆಲ್ರೆಡಿ naukri.com ನಿಮ್ದು ಏನಾದರೂ ಅಕೌಂಟ್ ಇದ್ದರೆ ಲಾಗಿನ್ ಟು ಅಪ್ಲೈ ಆಗುತ್ತೆ. ಓಕೆನಾ. ಸೊ ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಾದರೆ ಇದು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡೇ ಇರುವಂಥ ರೋಲ್ ಇರುತ್ತೆ. ಕಂಪ್ಲೀಟ್ BPO ಕಾಲ್ ಸೆಂಟರ್ ಇರುತ್ತಲ್ವ ಅದೇ ರೀತಿಯೇ ವರ್ಕ್ ಇರುತ್ತೆ. ಆ್ಯಂಡ್ ಡಿಪಾರ್ಟ್ಮೆಂಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆಪ್ರೇಷನ್ ರಿಲೇಟೆಡಲ್ಲಿ ನೀವು ವರ್ಕ್ ಮಾಡ್ತೀರಿ. ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಕೆಲಸ ಹುಡುಕ್ತಾ ಇದ್ರೆ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು. ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡು ಮತ್ತು ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. PUC ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆನಾ. ಸೊ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಯಾರಿಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಈ ಜಾಬ್ ಪ್ರೊಫೈಲ್ ಬಗ್ಗೆ ನಿಮ್ಗೆ ಏನಾದರೂ ರಿಸ್ಯೂಮ್ ಬೇಕು ಅಪ್ಡೇಟ್ ಇರುವಂಥದ್ದಂದರೆ ರಿಸ್ಯೂಮ್ ನಾನು ಬೇಕಂದರೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಯಾರಾದರೂ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ಸುಮಾರು ಥರದ ಜಾಬ್ಸ್ಗಳ ಅಪ್ಡೇಟ್ಗಳು ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ, ನಂತರ ನೀವಲ್ಲಿ ಅಪ್ಲೈನ ಮಾಡಿ. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.